ಜನಪದ ಹಾಡುಗಳ ಮಾಲಿಕೆಯಲ್ಲಿ ಇದೊಂದು ಹಾಡು. ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ, ಕುಡಿಹುಬ್ಬು ಬೇವಿ ನೆಸಳಂಗ, ಕುಡಿಹುಬ್ಬು ಬೇವಿ ನೆಸಳಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ. ತಾಯಿಯ ಬದುಕಿನ ಸಾರ್ಥಕತೆ ಆ ಮಗುವನ್ನು ಕಂಡು ಅದನ್ನು ಲಾಲಿಸಿ ಪಾಲಿಸಿ ಮುದ್ದಾಡಿ ಬೆಳೆಸುವುದು. ಹಾಗಾಗಿ ಬಾಳಿನ ಪಲ್ಲವಿ ಜೋಗುಳವಾಗಲು ತಾಯ್ತನ ಬರಬೇಕು ಅಂತ ಒಂದು ಸಿನಿಮಾದ ಹಾಡು ಸಹ ಇದೆ. ಹಾಗಾಗಿ ಆ ತಾಯ್ತನ ಇದೆಯಲ್ಲ, ಅದು ಭಾಳ ದೊಡ್ಡದು. ಅದಕ್ಕೇ ಜಾನಪದ ಗರ್ತಿಯೊಬ್ಬಳು ಅಳಿತಾ ಇರುವಂಥ ಮಗುವನ್ನು ಕಂಡು ಅಲ್ಲಿ ಸೌಂದರ್ಯವನ್ನು ಗುರುತಿಸಿ ಅದನ್ನು ಹಾಡಿನಲ್ಲಿ ಕಟ್ಟಿ ಹೇಳ್ತಾಳೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ. ಹವಳ ಭಾಳ ಕೆಂಪಾಗಿರ್ತದೆ, ಮಗುವಿನ ತುಟಿ ಹವಳದ ಹಾಗೆ ಇರ್ತದೆ. ಅದು ಇನ್ನೂ ಬೆಳೆಯುವ ಮಗು, ಕೆಂಪಾದ ತುಟಿ, ಅದು ಚಂದುಟಿ. ಅದು ಈಗ ತುಟಿಯನ್ನು ಕೆಂಪು ಮಾಡಲಿಕ್ಕೆ ಈ ಕಾಲದಲ್ಲಿ ಅದಕ್ಕೆ ಲಿಪ್ಸ್ಟಿಕ್ಕನ್ನು ಹಾಕ್ತಾರೆ, ಆದರೆ ಮಗುವಿಗೆ ಅದು ಯಾವುದರ ಅವಶ್ಯಕತೆ ಇಲ್ಲ. ಹಾಗೆ ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ, ಕುಡಿಹುಬ್ಬು ಬೇವಿ ನೆಸಳಂಗ. ಆ ಮಗುವಿನ ಕುಡಿಯಾದ ಹುಬ್ಬು, ಅಲ್ಲಿ ಐಬ್ರೋ ಗ್ರೀಬ್ರೋ ಮಾಡಿಸ್ಬೇಕಾದ್ದೇನೂ ಬೇಕಾಗಿಲ್ಲ. ಇಡೀ ಸೃಷ್ಟಿ, ಈ ಪರಮಾತ್ಮನ ಸೃಷ್ಟಿಯಲ್ಲಿಯೇ ಆ ಮಗುವಿನ ಹುಬ್ಬಿಗೆ ಒಂದು ಆಕಾರ, ಒಂದು ಸೌಂದರ್ಯ, ಒಂದು ಸೆಳೆತ ಇರ್ತದೆ. ಹಾಗೆ ಕುಡಿಹುಬ್ಬು ಬೇವಿ ನೆಸಳಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ. ಆ ಮಗು ಅಳ್ತಾ ಇರ್ತದೆ, ಆ ಕಂಗಳಲ್ಲಿ ಕಣ್ಣೀರು ತುಂಬಿರ್ತದೆ. ಆ ಕಣ್ಣೀರು ತುಂಬಿದ ಮಗುವಿನ ಕಣ್ಣು ಹೇಗಿದೆ ಅಂತ ಹೇಳಿದ್ರೆ, ಆ ಕಣ್ಣೋಟ ಶಿವನ ಕೈಯ ಅಲಗು. ಶಿವನ ಕೈಯ ಆಯುಧ ಅಂದರೆ ತ್ರಿಶೂಲ. ಆ ಕಣ್ಣೋಟ, ಆ ಮಗುವಿನ ಕಣ್ಣಿನ ನೋಟ ಶಿವನ ತ್ರಿಶೂಲ ಹೊಳೆದಂತೆ ಇರ್ತದೆ. ಎಷ್ಟು ಅದ್ಭುತವಾದಂಥ ಒಂದು ಕಲ್ಪನೆ. ಗೋಪಾಲಕೃಷ್ಣ ಅಡಿಗರು ಇದನ್ನೇ ಗಮನಿಸಿ ಮಗುವಿನ ಕುರಿತು ಒಂದು ಕವಿತೆಯನ್ನು ಬರೆದರು. ಆಹಾ, ಎಂಥ ಕಣ್ಣು ಎಂಥ ಕಣ್ಣು ಎಂಥ ಕಣ್ಣು ನಿನ್ನದೇ, ಅದರ ಹೊಳಹಿ ನೆಳೆಗಳಲ್ಲಿ ಹೊಳೆಯುತ್ತಿಹುದು ನನ್ನೆದೆ. ಮಗುವೆ, ನಿನ್ನ ಕಣ್ಣು ಎಂಥದ್ದು, ಆ ಹೊಳಹಿನ ಎಳೆಗಳಲ್ಲಿ ನನ್ನ ಎದೆ ಹೊಳಿತಾ ಇದೆ. ಹಾಗೆ ತುಟಿ ಹವಳದ ಕುಡಿ, ಹಾಗೆ ಕುಡಿಹುಬ್ಬು ಬೇವಿನ ಹೆಸರು, ಕಣ್ಣೋಟ ಶಿವನ ಕೈಯ ತ್ರಿಶೂಲ. ಇಷ್ಟು ಅದ್ಭುತವಾಗಿ ಪೋಯಟ್ ಸ್ಪೀಕ್ಸ್ ಥ್ರೂ ಇಮೇಜಸ್ ಅಂತ ಹೇಳ್ತಾನೆ ಟಿ.ಎಸ್. ಎಲಿಯಟ್ ತನ್ನ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್. ಹಾಗೆ ಮಗುವನ್ನು ಕುರಿತು ಜನಪದ ಕರ್ತಿ ಇಂಥ ಒಂದು